ಗಂಡ ಹೆಂಡತಿ ಕಮಿಟ್ಮೆಂಟ್ ಇಲ್ಲ. ಮೂಲ ಕಾರಣ ಇದೆಲ್ಲದರಲ್ಲಿ ಈಗೋ ಮತ್ತು ಲೇಜಿನೆಸ್. ಅತ್ತೆ ಸೊಸೆ ಗಲಾಟೆಯು ತಾಳಿಯಲ್ಲೂ ಬಿಚ್ಚಿಟ್ಟು ಶೋಕೇಸಲ್ಲಿ ಇಡ್ತಾರೆ. ಮನಸ್ಸಿಂದ ಆ ತಾಳಿ ಮೇಲೆ ಶ್ರದ್ಧೆಯಿಂದ ಅಲ್ಲ. ಮಕ್ಕಳು ಜವಾಬ್ದಾರಿ ತಗೊಳ್ಳೋಕ್ಕೆ ರೆಡಿ ಇಲ್ಲ, ಮನೆ ಜವಾಬ್ದಾರಿ ತಗೊಳ್ಳೋಕ್ಕೆ ರೆಡಿ ಇಲ್ಲ. ಮದುವೆ ಆದಾಗ ಗಲಾಟೆ ಬರೋದು 3 ಕಾರಣಕ್ಕೆ. ಒಂದು ಸೆಲ್ಫ್ ಈಗೋ, ಇನ್ನೊಂದು ಅಪನಂಬಿಕೆ, ಇನ್ನೊಂದು ನೋ ಎಥಿಕ್ಸ್, 4ನೇದು ನೋ ಕಮಿಟ್ಮೆಂಟ್, 5ನೇದು ನೋ ಲೇಜಿನೆಸ್, ಇನ್ನೊಂದು ಶೋಕಿ, 6ನೇದು ಗುಣ ಏನು ಅಂತ ಹೇಳಿದರೆ ಅವನಿಗೆ ಜವಾಬ್ದಾರಿ ತಗೊಳ್ಳೋಕೆ ಇಷ್ಟ ಇರಲ್ಲ. ಎಲ್ಲೋ 1% ಅತ್ತೆ ಸೊಸೆ ಗಲಾಟೆಯು ಅಂಥದ್ದೆಲ್ಲರ ಬೆರಳೆಣಿಕೆಗೆದು ಬರ್ಬೋದು. ಮೂಲ ಕಾರಣ ಇದೆಲ್ಲದರಲ್ಲಿ ಈಗೋ ಮತ್ತು ಲೇಜಿನೆಸ್. ಫಸ್ಟ್ 1ರಿಂದ ಹೋಗುವ. 1 ಗಲಾಟೆ ಬರೋದು ಈಗೋಯಿಂದ. ಹೇಗೆ ಅಂತ, ಗಂಡ ನಾನು ಓದಿದ್ದೀನಿ, ಹೆಂಡತಿ ನಾನು ಓದಿದ್ದೀನಿ, ನನ್ನ ದುಡಿಮೆ ನಾನು ಮಾಡ್ಕೊಳ್ತೀನಿ, ಅವ್ನ ದುಡಿಮೆ ಅವ್ನು ಮಾಡ್ಕೊಳ್ತಾನೆ, ನೀನು ಹೇಳ್ದಂಗೆ ನಾನು ಯಾಕೋ ಕೇಳಬೇಕು ಅಂತ. ಆ ಸಂಬಂಧದಲ್ಲಿ ಗೌರವ ಅನ್ನೋ ಶಬ್ದವೇ ಹೋಯ್ತಲ್ಲಿ. ಲೋ, ಹೋಗೋ, ಬಾರೋ ಎಲ್ಲ ಬಂತಲ್ಲಿ. ದಿಸ್ ಇಸ್ ದ ಫ್ಯಾಕ್ಟ್ ಅಲ್ವಾ ಒಂದು ಕಡೆ. 2ನೇದು ಈಗೋಯಿಂದ ಬರೋದು ಹೇಳಿ ಆಯಿತು. ಇಲ್ಲ ಮನೆಯವರು ಈಗೋ, ಸೊಸೆ ಬಂದ ತಕ್ಷಣ ಅವಳನ್ನು ಟ್ರಿಗ್ ಮಾಡೋದು, ಅದೊಂದು ರೀಸನ್ ಇರ್ಬೋದು. 2ನೇ ಕೆಲಸ ಈಗೋದಾಯಿತು. ಇನ್ನೊಂದು ಉದಾಸೀನ. ಈಗಿನ ಸಿಟಿಗಳಲ್ಲಿ ಮನೇಲಿ ಪಾತ್ರೆ ತೊಳಿಲಿಕ್ಕೂ ಜನ, ಬಾತ್ರೂಮ್ ತೊಳಿಲಿಕ್ಕೂ ಜನ, ಬಟ್ಟೆ ತೊಳಿಲಿಕ್ಕೂ ಜನ, ತನ್ನ ಊಟ ತಾನು ಬಡಿಸ್ಕೊಂಡ್ರೆ ಅದಕ್ಕೆ ಗಲಾಟೆ. ಅದು ಲೇಜಿನೆಸ್. ಇದೊಂದು ರೀಸನ್ ಈಗಿನ ಗಲಾಟೆಗೆ. ಇನ್ನೊಂದು ನೋ ಕಮಿಟ್ಮೆಂಟ್. ಗಂಡ ಹೆಂಡತಿ ಕಮಿಟ್ಮೆಂಟ್ ಇಲ್ಲ, ತಾಳಿಯಲ್ಲೋ ಬಿಚ್ಚಿಟ್ಟು ಶೋಕೇಸಲ್ಲಿ ಇಡ್ತಾರೆ. ಆ ಭಂಗಕ್ಕೆ ತಾಳಿ ಹಾಕೋದಾದರೂ ಏನಕ್ಕೆ? ಯಾರೇನು ಇವ್ರನ್ನ ಪ್ರಶ್ನೆ ಹಾಕೊಳ್ಳಲ್ಲ. ತಾಳಿ ಮನೆಯಲ್ಲಿ ಗಂಡನ ಎದುರುಗಡೆ ತಾಳಿ ಬಿಚ್ಚಿಟ್ಟು ಬೀರೋಲಿ ಇಟ್ಟಿರ್ತಾರೆ, ಫಂಕ್ಷನಿಗೆ ಹಾಕ್ಕೊಂಡು ಹೋಗೋದು. ಹಾಗಾದರೆ ಅವರು ತಾಳಿ ಹಾಕ್ತಾ ಇರೋದು ಸಮಾಜ ದೃಷ್ಟಿಯಿಂದ ಬಿಟ್ಟರೆ ಮನಸ್ಸಿಂದ ಆ ತಾಳಿ ಮೇಲೆ ಶ್ರದ್ಧೆಯಿಂದ ಅಲ್ಲ. ಶ್ರದ್ಧೆ ಇಲ್ಲ ಅಂದಮೇಲೆ ಅದನ್ನು ಹಾಕ್ಲಿಕ್ಕೆ ಹೋಗ್ಬಾರ್ದು. ಅವ್ರ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಂಡಾಗ ಆಯ್ತಲ್ಲ. ಸಮಾಜಕ್ಕೆ ತೋರಿಸ್ಲಿಕ್ಕೋಸ್ಕರ ಬದುಕ್ತಾ ಇದ್ದಾರೆ ಅಂತ, ಅದೊಂದು ರೀಸನ್. ನೋ ಕಮಿಟ್ಮೆಂಟ್. ಹಿಂದೆ ಎಲ್ಲ ನೋಡಿರಬೇಕು, ನಾನೆಲ್ಲ ನೋಡಿದ್ದೀನಿ. ಒಂದು 10-15 ವರ್ಷದ ಹಿಂದೆ ಈ ಫೈನಾನ್ಸಲ್ಲಿ ಸಾಲ ಮಾಡ್ತಿದ್ರು. ಅವನು ದುಡ್ಡು ಕೊಡಲಿಲ್ಲ, ನನ್ನ ಹೆಂಡತಿ ತಾಳಿ ತಗೊಂಬ ಅಂತ ಹೇಳ್ತಿದ್ದ. ಅವಾಗ ಆ ಹೆಂಗಸರು ಅಳೋರು, ನನ್ನ ತಾಳಿ ಮಾತ್ರ ಕೇಳಬೇಡಿ, ಅಷ್ಟು ಬೆಲೆ ಕೊಡ್ತಿದ್ರು. ಅದು ನನ್ನ ಗಂಡನ ಪ್ರಾಣ, ನನ್ನ ಜೀವನದ ಸೌಭಾಗ್ಯ. ಈಗ ತಾಳಿ ತಗೊಂಬ ಅನ್ನೋದಿಲ್ಲ, ಇವಳೇ ಬಿಚ್ಚಿಟ್ಟು ಕೊಟ್ಟು ಬರುತ್ತಾಳೆ, ತಗೊಳ್ಳೋಣ ಈ ತಿಂಗಳ ಕಂತಿಗಿರಲಿ ಅಂತ. ನೆಕ್ಸ್ಟ್ ಕಂತಿಗೆ ಇನ್ನೊಂದು ತಾಳಿ ತಗೊಳ್ತೀನಿ, ಅದು ತಂದು ಇಟ್ಟು ಹೋಗ್ತೀನಿ. ಈ ಥರ ಪರಿಸ್ಥಿತಿ ಆಗಿದೆ ಸಿಟಿಗಳಲ್ಲಿ. ಹಳ್ಳಿಯಲ್ಲಿಲ್ಲ, ಸಿಟಿಯಲ್ಲಿ ನೋಡಿದ್ದೀನಿ ನಾನೇ ಕಣ್ಣಾನೆ. 2ನೇ ರೀಸನ್. 3ನೇದೇನು? ಮಕ್ಕಳು ಜವಾಬ್ದಾರಿ ತೊಗೊಳಕ್ಕೆ ರೆಡಿ ಇಲ್ಲ, ಮನೆ ಜವಾಬ್ದಾರಿ ತೊಗೊಳಕ್ಕೆ ರೆಡಿ ಇಲ್ಲ. ಈಗಿನ ಹುಡುಗರಿಗೆ ಬರೀ ಫಿಲ್ಮಿ ಸ್ಟೈಲ್ ರೊಮ್ಯಾನ್ಸು, ತಿರುಗಾಟ, ಹೆಗ್ಲ ಮೇಲೆ ಕೈ ಹಾಕಿ ಸೆಲ್ಫಿ, ಮನೆ ಧೂಳು ಹೊಡೆಯೋದು ಬೇಡ, ಕಸ ಹೊಡೆಯೋದು ಬೇಡ, ಪಾತ್ರೆ ತೊಳೆಯೋದು ಬೇಡ, ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿಡೋದು ಬೇಡ, ಕಾಟ್ ಸರಿ ಇಡೋದು ಬೇಡ. ಯಾವ ಕೆಲಸ ಮಾಡೋಕ್ಕೆ ಹುಡುಗ ಹುಡುಗಿ ಇಬ್ಬರು ಮನಸ್ಸು ಒಪ್ಪೋದಿಲ್ಲ. ಬರೀ ಮೊಬೈಲಲ್ಲಿ ಆಟ ಆಡು, ಸ್ವಿಗ್ಗಿಲಿ ಆರ್ಡ್ರ್ ಮಾಡು, ತಿನ್ನು, ಟಿ ವಿ ನೋಡು, ಸಂಡೇಸ್ ಪಾರ್ಟಿಗೆ ಹೋಗು, ಟ್ರಕ್ಕಿಂಗ್ ಹೋಗು, ತಿರುಗಾಡು, ಹುಕ್ಕಬಾರಿಗೆ ಹೋಗು, ವಾಪಸ್ ಬಾ. ಈ ರೀತಿ ಮೆಂಟ್ಯಾಲಿಟಿ ಇರ್ತಾನೂ ಗಲಾಟೆ ಆಗ್ತದೆ ಮನೇಲಿ ಅಲ್ವಾ? ಈಗ ಸುಮಾರು ಪಾರ್ಟಿಯೆಲ್ಲ ಆಗಿದೆಯಲ್ಲ. ನೋ ಕಮಿಟ್ಮೆಂಟ್. ಬದುಕಿನ ಬಗ್ಗೆಯೂ ಕಮಿಟ್ಮೆಂಟ್ ಇಲ್ಲ, ಲೈಫಲ್ಲೂ ಕಮಿಟ್ಮೆಂಟ್ ಇಲ್ಲ. ಅದಕ್ಕೂ ಈಗಿನ ಹುಡುಗ ಹುಡುಗಿ ಬೇರೆ ಆಗ್ತಿದ್ದಾರೆ. ಇನ್ನೊಂದು ಪರಸ್ಪರ ಗೌರವ ಕೊಡೋದಿಲ್ಲ, ಪರಸ್ಪರ ಪ್ರೀತಿಯೂ ಇಲ್ಲ, ಪರಸ್ಪರ ಗೌರವವೂ ಇಲ್ಲ. ಪರಸ್ಪರ ಫ್ಯಾಮಿಲಿಲಿರೋ ದೊಡ್ಡವ್ರ ಮೇಲೆ ಯಾವ ಥರ ಬೆಲೆಯನ್ನು ಹಂಗೆ ಕಾಣುತ್ತಿಲ್ಲ ಈಗಿನವ್ರನ್ನು. ಅವ್ರ ಪಾಡ ಅವ್ರು ಖುಷಿಲಿದ್ದಾರೆ. ಈಗ ಗಂಡನೊಬ್ಬ ದುಡಿಯೋನು, ಶಾರೀರಿಕ ಸುಖ ಕೊಡೋನು, ಇವ್ರು ಹೇಳಿದಾಗ ಕಾಫಿ ತಿಂಡಿ ಕೊಡೋನು, ಫೋನಿಗೆ ಕರೆನ್ಸಿ ಹಾಕೋನು, ಮಕ್ಕಳನ್ನು ಸ್ಕೂಲಿಗೆ ಸೇರಿಸೋನು. ಇವಂದು ಕಮಿಟ್ಮೆಂಟ್. ಈ ಕಡೆ ಗಂಡಂದು ಹೇಳ್ತೀನಿ ಹೆಂಡತಿ ಬಗ್ಗೆ. ಅವಳೊಬ್ಬಳು ಮಗು ಹೆರೋವಳು, ಇವನಿಗೆ ಕಾಮತೃಷೆ ಇದ್ದಾಗ ಅದನ್ನು ತೀರಿಸೋವಳು, ಅಡುಗೆ ಮಾಡೋವಳು, ಅವಳು ಪಾಡಿಗೆ ಅವಳು ಮನೇಲಿ ತಿರುಗಾಡ್ಕೊಂಡಿರೋವಳು. ಇದಿಷ್ಟು ಮ್ಯಾಟರ್. ಚಿಂತನೆ ಮತ್ತು ಆಲೋಚನೆಯಲ್ಲಿ ಸ್ವಲ್ಪ ಇದನ್ನೆಲ್ಲ ಯೂತ್ಸ್ ಅವರವರೇ ಚರ್ಚೆ ಮಾಡ್ಕೊಳ್ಳೋದು ಒಳ್ಳೆಯದು. IT ಪಾರ್ಕಲ್ಲಿ.